ಈ ದೇವಾಲಯ ಸುಮಾರು 790 ವರ್ಷಗಳು ಕಳೆದಂತಹ ದೇವಾಲಯ. ಇಲ್ಲಿ ಹೊಯ್ಸಳರ ಕೆತ್ತನೆಗಳಂತೂ ನಿಜಕ್ಕೂ ಅದ್ಭುತ. ದೇವಾಲಯದ ಗೋಪುರದ ಮೇಲೆ ಅದ್ಭುತವಾದ ಹೊಯ್ಸಳರ ಲಾಂಛನ, ಸುಂದರವಾದ ನಂದಿ, ಲಕ್ಷ್ಮೀದೇವಿ ಮತ್ತು ಶಿವಲಿಂಗದ ದರ್ಶನ. ದೇವಾಲಯದ ಮತ್ತಷ್ಟು ವಿಶೇಷತೆಗಳನ್ನು ತಿಳಿಯೋಣ ಬನ್ನಿ. ದೇವಾಲಯದ ಒಳ ಹೋಗ್ತಿದ್ದಂತೆ ಎಡಗಡೆಗೆ ಗಣಪತಿಯ ದರ್ಶನವಾಗುತ್ತೆ. ಹಾಗೆ ಬಲಗಡೆಗೆ ದೇವಾಲಯದ ಇತಿಹಾಸವನ್ನು ಸಾರುವ ಒಂದು ಶಾಸನಗಲ್ಲು ನಿಮಗೆ ಸಿಗುತ್ತೆ. ಹಾಗೆ ಮುನ್ನಡೆದ್ರೆ ಸಿಗೋದೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ. ಒಳಗಡೆ ಹೋಗ್ತಿದ್ದಾಗೆ ಇಲ್ಲೊಂದು ಮರ ನಮ್ಮನ್ನ ಗಮನ ಸೆಳೀತು. ಮರದ ತುಂಬ ಕೇಸರಿ ಬಣ್ಣದ ಹಣ್ಣು ಮತ್ತು ಹೂವು ನೋಡೋದಕ್ಕೆ ಭಾಳ ಸುಂದರವಾಗಿತ್ತು. ಯಾವ ಮರ ಅಂತ ಗೊತ್ತಾಗಲಿಲ್ಲ. ನೋಡೋದ್ರಲ್ಲಿ ಯಾರಿಗಾದ್ರೂ ಗೊತ್ತಾದರೆ ಕಮೆಂಟಲ್ಲಿ ಹಾಕಿ ತಿಳ್ಕೊಳ್ಳೋಣ. ಈ ದೇವಾಲಯವನ್ನು ಕ್ರಿಸ್ತಶಕ 1235ರಲ್ಲಿ ಹೊಯ್ಸಳ ವಂಶದ ಇಂಬಡಿ ನರಸಿಂಹನ ದಂಡನಾಯಕನಾದ ಹರಿಹರ ನಾಯಕರಿಂದ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ. ಬರೋಬ್ಬರಿ ಸುಮಾರು 790 ವರ್ಷಗಳೇ ಕಳೆದು ಹೋಗಿದೆ ಇಂದಿಗೆ. ಇಲ್ಲಿರುವ ಹೊಯ್ಸಳ ಶೈಲಿಯ ಕೆತ್ತನೆಗಳಂತೂ ನಿಜಕ್ಕೂ ಅದ್ಭುತ. ಈ ದೇವಾಲಯದ ಒಳ ಹೋಗ್ಬೇಕು ಅಂದರೆ 2 ಬಾಗಿಲುಗಳಿರುತ್ತದೆ, ಎಡ ಮತ್ತು ಬಲ. ವಿಶೇಷತೆ ಅಂದರೆ 2 ಬಾಗಿಲುಗಳು ಒಂದೇ ತೆರನಾದ ದ್ವಾರ ಮಂಟಪ, 2 ಐರಾವತಗಳನ್ನು ಹೊಂದಿದೆ. ಗರ್ಭಗುಡಿಯ ಒಳಗಡೆ ಚಿತ್ರೀಕರಣ ಮಾಡೋದಕ್ಕೆ ಅನುಮತಿ ಇಲ್ಲ. ಅಲ್ಲೊಬ್ಬ ಕಾವಲುಗಾರ ಇರ್ತಾರೆ, ಅವರು ಅನುಮತಿ ಕೊಡೋದಿಲ್ಲ. ಹಾಗಾಗಿ ನಿಮಗೆ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಕಾಣ್ತಿರೋದು, ಮೊದಲಿಗೆ ನಿಮ್ಗೆ ಕಾಣ್ತಿರೋದು ಶಿವಲಿಂಗದ ಗೃಹಸ್ಥಾನ, ಮಧ್ಯದ್ದು ಲಕ್ಷ್ಮೀದೇವಿಯರ ಗೃಹಸ್ಥಾನ. ಹಾಗೆ ನೀವು ಕೊನೆಗೆ ಬಂದರೆ ಅಲ್ಲಿ ಸುಂದರವಾದ ಒಂದು ನಂದಿ ಇದೆ. ನನಗಂತೂ ಆ ನಂದಿ ನೋಡಿ ತುಂಬ ಇಷ್ಟ ಆಯಿತು. ಆ ಶಿವಲಿಂಗಕ್ಕಿಂತ ದೊಡ್ಡದಾದ ನಂದಿ, ಅದು ತುಂಬ ಚೆನ್ನಾಗಿದೆ. ಹಾಗೆ ನೋಡ್ತಿದ್ದಾಗೆ ಅಲ್ಲಿ ಒಂದು ಬಾವಿ ಕಾಣಿಸ್ತು. ಕುತೂಹಲದಿಂದನೇ ಹತ್ರ ಹೋದೆ. ಯಾಕೆಂದರೆ ಈ ಸುಡು ಬೇಸಿಗೆಯಲ್ಲಿ ಕೊಳವೆ ಬಾವಿಗಳಲ್ಲೇ ನೀರು ಬರ್ತಾ ಇಲ್ಲ, ಈ ಬಾವಿನಲ್ಲಿ ನೀರು ಇರ್ಬೋದಾ ಅಂತ ಹತ್ರ ಹೋದೆ. ನಿಜಕ್ಕೂ ಆಶ್ಚರ್ಯ ಆಯಿತು. ಕೇವಲ 20-25 ಅಡಿ ಅಂತರದಲ್ಲೇ ನೀರಿತ್ತು. ನೋಡಿ, ಭಾಳ ಆಶ್ಚರ್ಯ ಆಯಿತು. ಪುರಾತನ ಬಾವಿ ಇದು. ಈ ದೇವಾಲಯ ನಿರ್ಮಿಸಿದಾಗಲೇ ನಿರ್ಮಿಸಿದಾರ ಏನೋ ಗೊತ್ತಿಲ್ಲ, ಹಳೆಯ ಬಾವಿನೇ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ಚಿಕ್ಕದಾದ ಗುಡಿ ಕಾಣಿಸುತ್ತೆ ನಿಮಗೆ. ಆ ಗುಡಿ ಒಳಗಡೆ ಒಂದು ವಿಗ್ರಹ ಇತ್ತು. ನಾನು ನೋಡಿದಾಗ ಅದು ಯಾವುದೋ ಒಂದು ಹೆಂಗಸಿನ ವಿಗ್ರಹ ಇರ್ಬೋದು ಅಂದ್ಕೊಂಡೆ. ಆದರೆ ಸೂಕ್ಷ್ಮವಾಗಿ ನೋಡಿದಾಗ ಅದು ಗಂಡಸಿನ ವಿಗ್ರಹ ಇತ್ತು. ಅದರಲ್ಲೂ ಅದು ಬೆತ್ತಲಾದ ಗಂಡಸಿನ ವಿಗ್ರಹ. ತುಂಬ ಹೊತ್ತಾದ ಮೇಲೆ ನನಗೆ ಅನ್ನಿಸ್ತು ಇದು ಗೊಮ್ಮಟೇಶ್ವರನ ವಿಗ್ರಹ ಇರ್ಬೋದಂತ. ಅಲ್ಲೆಲ್ಲೂ ಕಾಣಲಿಲ್ಲ, ಎಲ್ಲೂ ಬರಹಗಳಿರಲಿಲ್ಲ ಇದು ಯಾವ ವಿಗ್ರಹ ಅಂತ. ಆದರೆ ಅದು ಗೊಮ್ಮಟೇಶ್ವರನ ವಿಗ್ರಹ ಅಂತಾನೆ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಇಲ್ಲಿಂದ ಶ್ರವಣ ಬೆಳಗೊಳಕ್ಕೆ ಕೇವಲ 60 ಕಿಲೋಮೀಟರ್. ಇತಿಹಾಸ ಏನಿದೆಯೋ ಗೊತ್ತಿಲ್ಲ, ಒಟ್ಟಾರೆ ಇದೊಂದು ಬೆತ್ತಲಾದ ಗಂಡಿನ ಮೂರ್ತಿ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ, ನೀವು ಈ ದೇವಾಲಯಕ್ಕೆ ಏನಾದರೂ ಹೋಗೋದಾದ್ರೆ ಅಲ್ಲಿ ಒಬ್ರು ಕಾವಲುಗಾರ ಇರ್ತಾರೆ. ಆ ಕಾವಲುಗಾರ ಇದ್ದಾಗಲೇ ನಿಮಗೆ ಗರ್ಭಗುಡಿಯ ದರ್ಶನ ಸಿಗೋದು. ಯಾಕಂತಂದ್ರೆ ಆ ಗರ್ಭಗುಡಿಯ ಕೀಲಿಕೈ ಆ ಕಾವಲುಗಾರನ ಹತ್ರ ಇರುತ್ತೆ. ಸಮಯ ಬಂದು ಬೆಳಗ್ಗೆ 10ರಿಂದ ಸಂಜೆ 6ರ ತನಕ. ಮಧ್ಯಾಹ್ನದ ಊಟದ ಸಮಯದಲ್ಲಿ ನೋಡ್ಕೊಂಡೋಗಿ, ಯಾಕಂದ್ರೆ ಅಲ್ಲಿನ ಕಾವಲುಗಾರ ಇಲ್ಲ ಅಂತಂದ್ರೆ ನಿಮಗೆ ಗರ್ಭಗುಡಿಯ ದರ್ಶನ ಆಗಲ್ಲ. ಈ ದೇವಾಲಯದ ಮತ್ತಷ್ಟು ಇತಿಹಾಸಗಳನ್ನು ತಿಳ್ಕೊಬೇಕು ಅಂತಂದ್ರೆ ಕೆಲವು ಇತಿಹಾಸ ಬರಹಗಳು ನಿಮಗೆ ಸಿಗ್ತವೆ. ಇದನ್ನ ಓದಿ ತಿಳ್ಕೊಬಹುದು. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು.